सुरेश साहेब यांना मी आता व्हिडिओ कॉलमध्ये घेतलेला आहे. हिने काय सांगतात थोडं ऐका. वेळ आहे ना? हा माताडी आहे ना? ಓಕೆ ಹೇಳಿ ಮಾಡ್ಲೇಬೇಕಣ್ಣ ಅದನ್ನ ಆಗ್ಲಿ ಆಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು 4 ಭಾಗ ಬಂದು ನಾವು ಮುಂಚಿನ 10 ವರ್ಷದ ಹೇಳತ್ತೀವಿ. 4 ಭಾಗ ಆಗಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತೊಗೊಳ್ಳಲ್ಲ. ವರ್ಷಕ್ಕೊಬ್ರು ಮೇಯರ್ ಬದಲಾಗ್ತಾರೆ. 6 ತಿಂಗಳು ಅವ್ನು ತಿಳ್ಕೊಳಕ್ಕಾಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತು ಹೊಸದು ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರುತಿಸ್ಬೇಕು, ಡಿ ಸಿ ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ ಅವ್ರ ಟೀಮ್ ಯಾರು ನಮ್ಮ ಕಣ್ಣು ಬರೋದಿಲ್ಲ, ಅವ್ರು ಡಿ ಸಿ ಅವ್ರ ಕಣ್ಣು ಹೋಗಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ ಅವ್ರದ್ದು. ಅವ್ರ ಮೇಯರ್ ಆದರೆ ಇಡೀ ಬೆಳಗಾವಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರಬೇಕು, ನಮಗೆ ಜಾಗ ಬೇಕಾಗಿದ್ದ ಡಿ ಸಿ ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ದರೆ ಕಾರ್ಪೊರೇಷನ್ ಅವರು ಮಾಡ್ಬೋದು, ಅವ್ರೇನೂ ಮಾಡೋದಲ್ಲ. ಹಂಗೆ ಮಾಡೋದು. ಮತ್ತು ಇಂದ ಅವ್ರು ಹೇಳಿದಾಗ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿಯವ್ರಿಗೆ ಅವ್ರು ಮಾಡಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್ ಅವರು, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದ್ದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದಲಿನ ಥರ ಸಮಸ್ಯೆ ಇಲ್ಲ. ಅವ್ರು ಆಸಕ್ತಿ ವಹಿಸಿ ಮಾಡಬೇಕು. ಅವ್ರು ಯಾವಾಗ ಡಿ ಸಿ ಆಫೀಸ್ ಕಡೆ ಬರೋಲ್ಲ, ಯಾರ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಾಗ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ.